ಇವತ್ತಿನ ಕಾಲದಲ್ಲಿ ಮಳೆ ಬಂತಂದ್ರ ಜನ ಎಲ್ಲ ಏನ್ ಮಾಡ್ತಾ ಇದ್ರು, ಸೀರೆಯನ್ನು ಒಯ್ದು ಆ ಮಣ್ಣನ್ನ ಸುಸ್ಕೊಂಡು ಬರ್ತಾ ಇದ್ರು. ಹಾವೇರಿ ಜಿಲ್ಲೆಯಲ್ಲಿ ದೊರೆತಾ ಇತ್ತು, ಅವತ್ತಿಗೆ ಕೂಡ ದೊರೆತಾ ಇತ್ತು ಚಿನ್ನ. ಈಗ ಅಲ್ಲಿರ್ತಕ್ಕಂತಹ ಒಂದು ಹನುಮಂತ ದೇವರ ಇತ್ತಲ್ಲ, 8ನೇ ಶತಮಾನದಲ್ಲಿ ಇತ್ತು ಅನ್ಲಿಕ್ಕೆ ಏನಂದ್ರೆ, ಅಲ್ಲಿ ಬಂಗಾರವನ್ನ ಅಲ್ಲಿ ಕುಟ್ಟಿ ಇದೇ ಭಾಗದಿಂದ ಏನಪ್ಪಾ ಅಂದ್ರೆ ಅದನ್ನ ಬ್ರಿಟಿಷರು ಬ್ಯಾನ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಗಣಜೂರು ಅನ್ನೋದೀಗ ಹಾವೇರಿ ಜಿಲ್ಲೆ ಒಳಗೆ ಒಂದು ಹಾಟ್ ಟಾಪಿಕ್ ಆಗಿರ್ತಾರೆ. ಏನ್ ಸರಿ ಇದು ಇತಿಹಾಸ ಏನಿದೆ? ಈ ಗಣಜೂರು ಅಂತಕ್ಕಂತಹ ಒಂದು ಹಾವೇರಿ ತಾಲೂಕಿನ ಒಂದು ಗ್ರಾಮ. ಈ ಒಂದು ಗಣಜೂರು ಗ್ರಾಮ ಸುಮಾರಾಗಿ ಏನಪ್ಪಾ ಅಂತ ಹೇಳಿದ್ರೆ 8ನೇ ಶತಮಾನದಲ್ಲಿ ಇತ್ತು ಅನ್ಲಿಕ್ಕೆ ಏನಂದ್ರೆ, ಅಲ್ಲಿ ಶಾಸನಗಳು ದೊರೀತು ನಮ್ಗೆ. ಅಲ್ಲಿ ಸುಮಾರಾಗಿ 4 ಶಾಸನಗಳೇನಪ್ಪಾ ಅಂದ್ರೆ ಆ ಗಣಜೂರು ಭಾಗದಲ್ಲಿ ದೊರೀತು. ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಗಣಜೂರು ಒಂದು ಹಾಟ್ಸ್ಪಾಟ್ ಆಗಿದೆ ಅಂತ ಈಗೆಲ್ಲ ಜನ ಮಾತಾಡ್ತಾ ಇದಾರೆ. ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಏನಪ್ಪಾ ಅಂದ್ರೆ ಬರ್ತಾ ಇದೆ. ಈಗ ನಾವು ಅಲ್ಲಿ ನೋಡಿದ್ರಿ, ಗಣಜೂರಿನ ಒಂದು ಸಮಗ್ರ ಇತಿಹಾಸವನ್ನು ನೋಡಿದ್ವಿ ಅಂತ ಹೇಳಿದ್ರೆ, ಈ ಒಂದು ಶಾಸನದಲ್ಲಿ ಲೊಕ್ಕಿಗುಂಡಿ ಅಂತಕ್ಕಂಥ ಹೆಸರು ಬರ್ತದೆ. ಅಂದ್ರೆ ಈಗಿರ್ತಕ್ಕಂಥ ಗಣಜೂರು ಲೊಕ್ಕಿಗುಂಡಿಯ ಒಂದು ಪ್ರದೇಶ ಆಗಿತ್ತು ಅಂತಕ್ಕಂಥದ್ದು. ಲೊಕ್ಕಿಗುಂಡಿ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಒಂದು ಲಕ್ಕುಂಡಿ. ಈ ಲಕ್ಕುಂಡಿಗೆ ನಾವೇನಂತ ಕರಿತೀವಿ ಅಂದ್ರೆ ಲೊಕ್ಕಿಗುಂಡಿ ಅಂತ ಹೇಳಿ ಕರಿತೀವಿ ಶಾಸನದಲ್ಲಿ. ಆ ಒಂದು ಗ್ರಾಮದ ಒಂದು ಶಾಸನದಲ್ಲಿ ಬರ್ತದೆ ಲೊಕ್ಕಿಗುಂಡಿ ಅಂತ. ಅಂದ್ರೆ ಬಹುಶಃ ಈ ಗ್ರಾಮ ಆ ಲೊಕ್ಕಿಗುಂಡಿ ಅಂತಕ್ಕಂಥ ಆಡಳಿತ ಕ್ಷೇತ್ರಕ್ಕೆ ಬರ್ತಿರ್ಬೋದು. ಹೀಗಾಗಿ ಆ ಶಾಸನದಲ್ಲಿ ನಮೂದನ್ನು ಮಾಡಿದ್ರು. ಈಗ ಅಲ್ಲಿರ್ತಕ್ಕಂತಹ ಒಂದು ಹನುಮಂತ ದೇವರ ಇತ್ತಲ್ಲ, ಆಂಜನೇಯ ದೇವಸ್ಥಾನ ಇತ್ತಲ್ಲ, ಆ ಆಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದೆಲ್ಲದೂ ಕೂಡ ಏನಪ್ಪಾ ಅಂದ್ರೆ ಅದು ಪುರಾತನ ಒಂದು ಗ್ರಾಮ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಅಲ್ಲಿ ಕೋಣನ ತಲೆ ಕಲ್ಲುಗಳಿದೆ. ಆ ಕೋಣನ ತಲೆ ಕಲ್ಲುಗಳಿದೆ. ಆ ಗುಡ್ಡದ ಭಾಗದಲ್ಲಿ ಏನಪ್ಪಾ ಅಂದ್ರೆ ಶಾಸನಗಳು ಸಿಗ್ತವು. ಒಂದು ಶಾಸನದಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಆ ಕೋಟೆ ಒಳಗಡೆಗೆ ಒಬ್ಬ ವ್ಯಕ್ತಿ ಚಿತ್ರವನ್ನು ಬಿಂಬಿಸಿದ್ದಾರೆ. ಇತ್ತು ಕೋಟೆ ಒಳಗಡೆಗೆ ಏನಪ್ಪಾ ಅಂದ್ರೆ ಯುದ್ಧ ಮಾಡುವಾಗ ಆತ ಮರಣವನ್ನು ಅಪ್ಪಿದಾನೆ ಅಂತಕ್ಕಂಥದ್ದು ಅದು ಸೂಚನೆಯನ್ನ ಮಾಡ್ತಾ ಇದೆ. ಇಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ, ಆ ಗ್ರಾಮದವರು ಇನ್ನೂ ಕೂಡ ಒಂದು ಬನ್ನೇಗುಡ್ಡ ಅಂತ ಹೇಳಿ ಕರೀತಾರೆ. ಆ ಬನ್ನೇಗುಡ್ಡ ಅಂತಕ್ಕಂಥದ್ದು ಬಹುಶಃ ಬಂಗಾರದ ಗುಡ್ಡ ಆಗಿರ್ಬೋದು ಅಂತಕ್ಕಂಥದ್ದು ನನ್ನ ಕಲ್ಪನೆ. ಬನ್ನೇಗುಡ್ಡ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳ್ತೇನೆ ಅಂದ್ರೆ, ನಾನು ಸುಮಾರಾಗಿ ಒಂದು 10 ವರ್ಷ ಹಿಂದ್ಗಡೆ ನಾನು ಆ ಗುಡ್ಡವನ್ನ ಸಂಪೂರ್ಣವಾಗಿ ಅಲ್ದಾಡಿದ್ದೇನೆ. ಆ ಗುಡ್ಡದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಗುಹೆ ಒಂದು ನಿರ್ಮಾಣ ಆಗಿದೆ. ಅಲ್ಲಿ ಕೆಲವೊಂದು ಗುಹೆ ಹೇಗೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಈ ಬಂಗಾರದ ಒಂದು ಕಲ್ಲಿನ ಒಳಗಡೆಗೆ ಪದರು ಸಿಕ್ಕೊಂಡಿರ್ತದೆ. ಅದನ್ನೇ ಹುರ್ಕೊಂಡು ಏನಪ್ಪಾ ಅಂದ್ರೆ ಅದನ್ನ ತಕ್ಕಂತ ಹೋಗಿದ್ದಾರೆ. ಹೇಗೆ ಭೂಮಿ ಮೇಲೆ ಬಂತು ಅಂತ ಹೇಳಿದ್ರೆ, ಈ ಒಂದು ನಕ್ಷತ್ರಗಳ ಸ್ಫೋಟದಿಂದ, ಈ ನಕ್ಷತ್ರದ ಸ್ಫೋಟದಿಂದ ಗಾಳಿ ಒಳಗಿರ್ತಕ್ಕಂತಹ ಈ ಧೂಳಿನ ರೂಪದಲ್ಲಿ ಇದಿತ್ತು. ಇದು ನಮ್ಮ ಭೂಮಿ ಯಾವಾಗ ಹುಡುತಲ್ಲ, ಆ ಭೂಮಿ ಒಳಗಿಂದ ಏನಪ್ಪಾ ಅಂದ್ರೆ ಆ ಕಲ್ಲಿನ ಪದರ ಒಳಗಡೆಗೆ ಬಂದು ಏನಪ್ಪಾ ಅಂದ್ರೆ ಬಂಗಾರ ಸೇರ್ಕೊಳ್ತು. ಇದು ಭೂಮಿಯ ಮೇಲೆ ಹುಟ್ಟಿಲ್ಲ ಬಂಗಾರ, ಅಥವಾ ಇನ್ನೊಂದು ಗ್ರಹದಲ್ಲಿ ಹುಟ್ಟಿದ್ದಲ್ಲ. ಇದು ನಕ್ಷತ್ರಗಳ ಒಂದು ಸ್ಫೋಟದಿಂದ ಏನಪ್ಪಾ ಅಂದ್ರೆ ಹುಟ್ಟಿದೆ. ಆ ಕಲ್ಲಿನ ಪದರದೊಳಗಡೆಗೆ ಏನಪ್ಪಾ ಅಂದ್ರೆ ಅದು ಸಿಕ್ಕಾಕೊಂಡಿದೆ. ಅದರ ಕಲ್ಲಿನ ಪದರ ಮೇಲೆ ನೀರು ಬಿದ್ದಾಗ ಅದು ಸವತಕ್ಕೆ ಒಳಗಾಗಿ ಆ ಬಂಗಾರ ನೀರಿನಲ್ಲಿನೂ ಕೂಡ ಹೋಗ್ತದೆ. ಇಂತಹ ಒಂದು ಕಲ್ಲು ಬಂಡೆಗಳ ಮೇಲೆ ಇರ್ತಕ್ಕಂಥ ಬಂಗಾರವನ್ನ ಹೆಚ್ಚಾಗಿ ನಾವು ಸರಳವಾಗಿ ಆವತ್ತಿನ ಕಾಲದಲ್ಲಿ ತಗೊಳ್ತಾ ಇದ್ರು. ಈ ಬೋರ್ವೆಲ್ ಕೊರೆದಕ್ಕಿಂತನೂ ಕೂಡ ಅದನ್ನ ನಾವು ಸಮರ್ಪಕವಾಗಿ ಸರಳವಾಗಿ ನಾವು ಮಾಡಬಹುದು. ಯಾಕಂತ ಹೇಳಿದ್ರೆ, ಅದನ್ನ ಆ ಕಲ್ಲು ಬಂಡೆಗಳನ್ನ ಹೀಟ್ ಮಾಡ್ತಾ ಇದ್ರು, ಬಿಸಿ ಮಾಡ್ತಾ ಇದ್ರು. ಬಿಸಿ ಮಾಡಿ ತಣ್ಣೀರನ್ನ ಹಾಕಿದ ತಕ್ಷಣ ಆ ಕಲ್ಲು ಬಂಡೆ ಬಿರುಕು ಬಿಡ್ತಾ ಇತ್ತು. ಆ ಬಿರುಕು ಬಿಟ್ಟಾಗ ತಮ್ಮ ಒಂದು ಸುತ್ತಿಗೆ ಆಗ್ಲಿ, ಯಾವ್ದು ಕಬ್ಬಿಣದ ಆಯುಧಾಗ್ಲಿ, ಅದನ್ನ ತಗೊಂಡು ಬಂಗಾರವನ್ನ ಸರಳವಾಗಿ ತೆಗೆದುಕೊಳ್ತಾ ಇದ್ರು. ಅವತ್ತಿನ ಕಾಲದಲ್ಲಿ ಏನ್ ಪದ್ಧತಿ ಇತ್ತಲ್ಲ, ಆ ಬಂಗಾರದ ಕಲ್ಲುಗಳನ್ನ ತೆಗೆದು ಅದನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಕುಡ್ತಾ ಇದ್ರು. ಆ ಕುಟ್ಲಿಕ್ಕೇನ ಈ ಗುಳಿಗಳು ಬರ್ತಾವಲ್ಲ ಕಲ್ಲಿನ ಬಂಡೆಗಳ ಮೇಲೆ ತೆಗ್ಗಿದೆ ಅಂದ್ರೆ ಆ ಬಂಗಾರವನ್ನ ಅಲ್ಲಿ ಕುಟ್ಟಿ ಅದನ್ನೇನಪ್ಪಾ ಅಂದ್ರೆ ಸಂಸ್ಕರಣೆ ಮಾಡ್ತಕ್ಕಂತಹ ಪದ್ಧತಿ ಅವತ್ತಿನ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದು ನಾವು ಆ ಗುಹೆಯನ್ನು ನೋಡಿದಾಗ ನಾವು ಗಮನಿಸಬಹುದು. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಈ ದೇವಸ್ಥಾನದ ಮುಂಭಾಗದಲ್ಲಿ ಅವತ್ತು ನಾನು 2 ಕಲ್ಲುಗಳನ್ನು ನೋಡಿದ್ದೆ. ಆ ಕಲ್ಲುಗಳು ಹೆಂಗಿದ್ವು ಅಂದ್ರೆ ದೊಡ್ಡ ಆಕಾರದಲ್ಲಿ ಕಲ್ಲುಗಳಿದ್ದು ಅದರೊಳಗಡೆಗೆ ಹೋಲಿತ್ತು. ಬಹುಶಃ ಅಲ್ಲಿ ಕರಗಿಸಿದಂತಹ ಬಂಗಾರವನ್ನ ಅದರೊಳಗೆ ಹಾಕಿ ಬೇರೆ ಕಡೆಗೆ ತಮ್ಮ ಒಂದು ರಾಜಧಾನಿಗಾಗ್ಲಿ ಅಥವಾ ಉಪರಾಜಧಾನಿ ಆಗಲಿ ಕಳಿಸಿರಬಹುದು.
ಇದು ಅಂದ್ರೆ ಆ ಕಲ್ಲೊಳಗೆ ಹಾಕದ ಕಾರಣ ಏನು? ಅಂದ್ರೆ ಯಾರಿಗೂ ಗೊತ್ತಾಗಬಾರ್ದು. ಈ ಕಳ್ಳ ಕಾಕರು ಯಾರು ಏನಪ್ಪಾ ಅಂದ್ರೆ ಕಳು ಮಾಡಬಾರ್ದು. ಒಂದ್ ಎತ್ತಿನ ಗಾಡಿಯಲ್ಲಿ ಕಲ್ಲು ಬಂಡೆ ಹೋಗ್ತಾ ಇದೆ ಅಂತಕ್ಕಂಥ ದೃಷ್ಟಿ. ಅಲ್ಲಿ ಹೋದ ತಕ್ಷಣ ಅದನ್ನ ಒಡೆದು ಮತ್ತೆ ಅದನ್ನ ಕರಗಿಸಿ ಬಂಗಾರವನ್ನ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಇರಬಹುದು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಆ ಭಾಗ ಏನಪ್ಪಾ ಅಂದ್ರೆ ಒಂದು ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಆಳ್ವಿಕೆಗೆ ಒಳಪಡ್ತದೆ. ಈ ಕಲ್ಯಾಣ ಚಾಲುಕ್ಯರಿಗೆ ಬಹುಶಃ ಇದೇ ಭಾಗದಿಂದ ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ಬಂಗಾರ ಹೋಗಿರಬಹುದು ಅಂತಕ್ಕಂಥದ್ದು ನನ್ನ ಕಲ್ಪನೆ. ಯಾಕಂತ ಬಂಗಾರವನ್ನ ಸಾಗಿಸಿ ಹೌದು ಹೋಗಿರಬಹುದು. ಅದಕ್ಕೆ ಸಾಕ್ಷಿಗಳಂದ್ರೆ ಇದೇ ಗುಹೆಗಳು. ಈ ಬನ್ನೇಗುಡ್ಡದ ಮೇಲೆ ಏನಪ್ಪಾ ಅಂದ್ರೆ ಗುಹೆಗಳಿದೆ. ಆ ಗುಹೆಗಳಿಂದ ನೋಡಿದ್ರೆ ನಿಮ್ಗೆ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ತೈತೆ. ಅಂದ್ರೆ ಇಲ್ಲಿ ಬಂಗಾರವನ್ನ ಅವತ್ತಿನ ಕಾಲದಾಗ ತೆಗಿತಾ ಇದ್ರು ಅಂತಕ್ಕಂಥದ್ದು. ಅಲ್ಲಿ ಗ್ರಾಮದ ಜನರಿಗೆ ಗೊತ್ತಿತ್ತು ಅಲ್ಲಿ ಏನಿದೆ ಅಂತ ಹೇಳಿದ ಜನತೆಯಲ್ಲಿ. ಅಲ್ಲಿ ಒಂದು ಮೂರಿನ ಒಂದು ನಿಂತಂತ ಕಲ್ಲಿದೆ. ಆ ಊರಲ್ಲಿ ಹೋದ್ರೆ ನೀವು ಗಮನಿಸಬಹುದು. ಅವಕ್ಕೆ ಲಕ್ಷ್ಮೀ ಕಲ್ಲು ಅಂತ ಕರೀತಾರೆ. ಲಕ್ಷ್ಮೀ ಕಲ್ಲು ಅಂತ. ಅದು ಲಕ್ಷ್ಮೀ ಕಲ್ಲು ಅಂತ ಯಾಕೆ ಕರೆದ್ರು ಅಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ. ಲಕ್ಷ್ಮೀ ಕಲ್ಲು ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ಬಂಗಾರಕ್ಕೂ ಮತ್ತೆ ಅವರು ಆ ಗ್ರಾಮ ಪ್ರದೇಶದಲ್ಲಿ ಹೇಳ್ತಾರೆ ಬನ್ನೇಗುಡ್ಡ ಅಂತ ಹೇಳಿ ಕರೀತಾರೆ. ಈಗಲೂ ಕೂಡ ಕರೀತಾರೆ. ಗ್ರಾಮದ ಜನತೆಗೆ ಅವ್ರ ಪೂರ್ವಜರು ಗೊತ್ತಿರಬಹುದು ಅಲ್ಲಿ ಬಂಗಾರವನ್ನು ತೆಗಿತಾ ಇದ್ರು ಅಂತ ಹೇಳಿ. ಬಟ್ ನಾವು ಅದನ್ನ ಸುಮಾರಾಗಿ ಒಂದು 10-12 ವರ್ಷ ಹಿಂದೆ ಹೋದಾಗ ನಾವು ಅದನ್ನೆಲ್ಲ ನೋಡಿ ಗಮನಿಸಿ ಜನಕ್ಕೆ ಕೇಳಿದ್ವಿ. ಇಲ್ಲ ಇಲ್ಲಿ ಆ ಕಾಲದಲ್ಲಿ ಬಂಗಾರವನ್ನು ತೆಗಿತಾ ಇದ್ರು ಹಿಂಗ ಅಂತ ಹೇಳಿ. ಅಲ್ಲಿ ಒಂದು 3 ಶಾಸನಗಳಿದ್ವು. ಆ 3 ಶಾಸನಗಳನ್ನ ನಾವು ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಇರಿಸಿದ್ವಿ. ಅಂದ್ರೆ ಹಾಳಾಗಬಾರ್ದು ಅಂತಕ್ಕಂಥದ್ದು. ಈ ಸರ್ಕಾರದಿಂದ ಅಲ್ಲಿ ಈ ತರದ್ದು ಬಂಗಾರ ಇತ್ತು ಇದು ಈ ನಿಕ್ಷೇಪ ಕಂಡಿಡೋದಕ್ಕಿಂತ ಮುಂಚೆ ಏನಾದ್ರು ಯಾವ ಸಂರಕ್ಷಣೆ ಮಾಡೋಂಥದ್ದು ಏನೋ ಕೆಲಸ ಆಗಿತ್ತು ಸರ್? ಅಂದ್ರೆ ನನಗನ್ಸಿದ ಮಟ್ಟಿಗೆ ಈಗ ಒಂದು 15 ವರ್ಷದ ಹಿಂದ್ಗಡೆಗೆ ಈ ಒಂದು ಡೆಕ್ಕನ್ ಕಂಪ್ನಿ ಅಂತ ಹೇಳಿತ್ತು. ಅಲ್ಲಿ ಆ ಡೆಕ್ಕನ್ ಕಂಪ್ನಿಯವರಿಗೆ ಅವರು ಒಂದು ಸರ್ಕಾರದಿಂದ ಅದನ್ನ ನೋಡ್ಲಿಕ್ಕೆ ಟೆಸ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ರು. ಅನುಮತಿಯನ್ನು ಕೊಟ್ಟಿದ್ರು. ಅವರು ಹೊಲದವರಿಗೇನ ಮಾತಾಡಿ ಅವರೆಲ್ಲ ಟೆಸ್ಟ್ ಮಾಡಿದ್ರು. ಎಷ್ಟು ಪ್ರಮಾಣದಲ್ಲಿದೆ ಏನಿದೆ ಬಂಗಾರ, ಅದು ಮುಂದೇನಾಯ್ತು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಇತ್ತೀಚಿನ ಒಂದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅದನ್ನ ತಾವು ಗಮನಿಸ್ಬೇಕು. ಈ ನಮ್ಮ ವರ್ಧಾ ನದಿಯಲ್ಲಿ ಏನಪ್ಪಾ ಅಂದ್ರೆ ವರ್ಧಾ ನದಿ ಒಂದು ತುಂಗಭದ್ರಾ ಉಪನದಿ. ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ 6 ಜನ ಜಾಲಗಾರ ಅಂತ ಹೇಳಿದ್ರು. ಈ ಜಾಲಗಾರ ಅಂತ ಹೇಳಿದರೆ ಈ ನದಿಯಲ್ಲಿ ಹೋಗಿ ಉಸುಗನ ತೆಗೆದು ಅದನ್ನು ಜಾಲಾಡಿಸ್ತಕ್ಕಂಥವ್ರು. ಅವರು ಕೂಡ ಏನಪ್ಪಾ ಅಂದ್ರೆ ಒಂದು ಬಂಗಾರವನ್ನ ತೆಗಿತಾ ಇದ್ರು ನದಿಯಲ್ಲಿ ಬರ್ತಕ್ಕಂಥ ನೀರಿನಲ್ಲಿ. ಅಂದ್ರೆ ಅದು ಬಂಗಾರ ಹೆಚ್ಚು ತೂಕ ಇರ್ತದೆ. ಈ ಕಬ್ಬಿಣ, ಮಣ್ಣು ಯಾವುದೇ ಒಂದು ಇದನ್ನ ತಗೊಂಡ್ರು ಕೂಡ ಮಣ್ಣಿನಕ್ಕಿಂತ ಹೆಚ್ಚು ಏನಪ್ಪಾ ಅಂದ್ರೆ ಸಾಂದ್ರತೆ ಬಂಗಾರ ಹೆಚ್ಚಿಗೆ ಇರ್ತದೆ. ಅದು ತಳಭಾಗಕ್ಕೆ ಹೋಗ್ಕೊಂಡ್ ಬರ್ತದೆ. ಹೀಗಾಗಿ ನೀರು ಕಡಿಮೆ ಆದಾಗ ಅವ್ರು ಬಂದು ಈ ಕಲ್ಲು ಪೊಟ್ರೆಗಳಲ್ಲಿ ಸಂಧಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಮಣ್ಣನ್ನ ತಕೊಂಡು ಜಾಲಾಡಿಸಿ ಬಂಗಾರವನ್ನು ಮಾಡ್ತಾರೆ. ಇಲ್ಲಿ ಪಕ್ಕದಲ್ಲಿ ಒಂದು ಚಿನ್ಮುಳುಗುಂದ ಅಂತ ಇದೆ. ಆ ಚಿನ್ಮುಳುಗುಂದಲ್ಲಿ ಆವತ್ತಿನ ಕಾಲದಲ್ಲಿ ಮಳೆ ಬಂತಂದ್ರ ಜನ ಎಲ್ಲ ಏನ್ ಮಾಡ್ತಾ ಇದ್ರು, ಸೀರೆಯನ್ನು ಒಯ್ದು ಆ ಮಣ್ಣನ್ನ ಸುಸ್ಕೊಂಡ್ ಬರ್ತಾ ಇದ್ರು. ಅದು ಗುಡ್ಡದ ಮೇಲ್ಗಡೆಯಿಂದ. ಅದನ್ನ ಬ್ರಿಟಿಷರು ಬ್ಯಾನ್ ಮಾಡಿದ್ರು. ಯಾಕಂತ ಹೇಳಿದ್ರೆ ನಮಗೆ ಒಂದು ಲಾಸ್ ಆಗ್ತಿದೆ, ನಮಗೆ ಸರ್ಕಾರಕ್ಕೆ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ಇದು ಮಾಡಿದ್ರು. ಇದನ್ನೆಲ್ಲ ಗಮನಿಸಿದ್ರೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಒಂದು ಕೆಲವೊಂದು ಭಾಗಗಳು ಏನಪ್ಪಾ ಅಂದ್ರೆ ಚಿನ್ನ ದೊರಿತಾ ಇತ್ತು. ಆವಾಗಲೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ದೊರಿತಾ ಇತ್ತು. ಅವತ್ತಿಗೂ ಕೂಡ ದೊರಿತಾ ಇತ್ತು, ಚಿನ್ನ ಸಿಗ್ತಾ ಇತ್ತು. ಆದ್ರೆ ಎಷ್ಟಿದೆ ಪ್ರಮಾಣ ಅಂತಕ್ಕಂಥದ್ದು ಅದನ್ನ ವೈಜ್ಞಾನಿಕವಾಗಿ ನಾವು ನೋಡ್ಕೋಬೇಕಾಗ್ತದೆ.